ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ರಸ ಮತ್ತು ಮಾಲ್ದಿ ಮಾಡ್ತಾಯಿದ್ವಿ. ಫಸ್ಟಿಗೆ ಮಾಲ್ದಿಗೆ ನಾವು ಚಿರೋಟಿ ರವೆ ಅರ್ಧ kg ಮತ್ತು ಅರ್ಧ kg ಗೋಧಿ ತೊಗೊಂಡಿದ್ವಿ. ಎರಡಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನಾವು ನಿಮಗೆ ಮಾಲ್ದಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಪಾತಿಗಿಂತ ಡಬಲ್ ದಪ್ಪ ಇರಬೇಕು ಮಾಲ್ದಿ ಮಾಡೋಕ್ಕೆ ರೊಟ್ಟಿ. ಈ ಥರ ನೋಡಿ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿರಬೇಕು. ಸ್ವಲ್ಪ ದಪ್ಪ ರೊಟ್ಟಿಗಳು ಮಾಡ್ಕೋಬೇಕಿಲ್ಲ ನಾವು ಚಪಾತಿಗಳನ್ನ ಈ ಥರ ಗಟ್ಟಿ ಮಾಡ್ಕೋಬೇಕು. ನೋಡಿ ಈ ಥರ ಉಂಡೆಗಳು ಮಾಡ್ಕೊಂಡ್ಬಿಟ್ಟು ಎರಡು ಬದಿ ಒಣ ಹಿಟ್ಟು ಹಾಕೊಂಡ್ಬಿಟ್ಟು ಲಟ್ಟಿಸ್ಬೇಕು. ಎರಡು ಬದಿ ಒಣ ಹಿಟ್ಟು ಹಾಕೊಂಡ್ರೆ ನಮಗೆ ನಮ್ಮ ಕಲ್ಲಿಗೆ ಅಂಟಲ್ಲ, ರೊಟ್ಟಿ ಕಲ್ಲಿಗೆ ಅಂಟಲ್ಲ. ನಮ್ಮದು ಚಪಾತಿ ಈಸಿಯಾಗಿ ಲಟ್ಟಿಸೋಕ್ಕೆ ಬರುತ್ತೆ, ಬೆಲ್ಲನಿಗೂ ಅಂಟಲ್ಲ. ಈ ಥರ ಮಾಡಬೇಕು ನೋಡಿ. ತುಂಬ ಹೆಲ್ದಿ ಫುಡ್ ಇದು. ಡ್ರೈ ಫುಡ್ಡು ಎಲ್ಲ ಇರುತ್ತೆ ಇದರಲ್ಲಿ. ಸೋಂಪು, ಪುಟಾಣಿ ಮತ್ತು ಕೊಬ್ಬರಿ ನೀವು ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋಬೋದು. ಆಮೇಲೆ 4-5 ದಿವಸ ಹಂಗೆ ಸ್ಟೋರೇಜು ಇಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. 4ರಿಂದ 5 ದಿವಸ, ಒಂದು ವಾರ ಗಂಟನೂ ಏನೂ ಆಗೋಲ್ಲ. ಎಲ್ಲಾದರೂ ಟೂರ್ ಹೋಗ್ಬೇಕಾದ್ರೆ, ಪಿಕ್ನಿಕ್ ಹೋಗ್ಬೇಕಾದ್ರೆ ತುಂಬ ಫುಡ್ಡು, ಒಳ್ಳೆ ಫುಡ್ಡು. ಇದರಲ್ಲಿ ನೀವು ಬಿಸಿ ಹಾಲು ತುಪ್ಪ ಹಾಕೋಬೋದು. ಇಲ್ಲಾಂದರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ರಸ ಕೂಡ ಮಾಡ್ಕೋಬೋದು. ಮಾವಿನಕಾಯಿ ಸೀಸನಲ್ಲಿ ಬಿಸಿ ಹಾಲು ತುಪ್ಪ ಹಾಕೋಬೇಕು. ನೋಡಿ ಈ ಥರ ಲಟ್ಟಿಸ್ಬಿಟ್ಟು ಹಾಕ್ಕೊಂಡಿದ್ವಿ. ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಬೈದ ಲೈಟಾಗಿ ಎಣ್ಣೆ ಹಾಕ್ಬೇಕು ಅಷ್ಟೇ. ನಾವು ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀವಿ. ನಮಗೆ ನಾವು ಮಾಡಿದ 6ರಿಂದ 7 ರೊಟ್ಟಿ ಆಯಿತು. ಚಪಾತಿ ಈ ಥರ ದಪ್ಪ ಇರಬೇಕು. ಸ್ವಲ್ಪ 3 ಚಪಾತಿ ಇಟ್ಟು ಒಂದರಲ್ಲಿ ಹಾಕೋಬೇಕು. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು ಅದರಲ್ಲಿ. ಈ ಥರ ಲಾಸ್ಟಲ್ಲಿ ಬೈದಾದ್ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ತೆಗಿಬೇಕು. ಬೆಲ್ಲ ಹಾಕೋತಿದ್ರಲ್ಲಿ ನಾವು ಅರ್ಧ kg ಬೆಲ್ಲ ಸಾಕು. ನೋಡಿ ಈ ಥರ ಕ್ಲೀನಾಗಿ ಬೇಯಿಸ್ಕೋಬೇಕು ರೊಟ್ಟಿನ. 2ನೇ ರೊಟ್ಟಿ ಬೇಯ್ತಾ ಇದೆ ನಮ್ಮದು. ಗೋಧಿ ಹಿಟ್ಟು ಚಿರೋಟಿ ರವೆ ತುಂಬ ಚೆನ್ನಾಗಿ ಬರುತ್ತೆ. ಸಾಂಪ್ರದಾಯಿಕ ಫುಡ್ ಇದು. ನಮ್ಮ ಹಳ್ಳಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಜನ. ಒಂದು ದಿವಸ ಮಾಡಿಟ್ರೆ 5 ದಿವಸ ತಿನ್ಬೋದು ಆರಾಮಾಗಿ. ನೋಡಿ ನಮ್ಗೆ 6ರಿಂದ 7 ರೊಟ್ಟಿ ಆಯಿತು. ಈ ರೊಟ್ಟಿ ಎಲ್ಲ ಮುರ್ಕೋಬೇಕು. ಈ ಥರ ಚಿಕ್ಕದಾಗಿ ಮಾಡ್ಕೊಂಡು ಮಿಕ್ಸಿ ಹಾಕ್ಕೋಬೇಕು ನಾವು. ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ಕುಟ್ಬೋದು, ಚೆನ್ನಾಗಿ ಬರುತ್ತೆ ಅದು. ಒಳಕಲ್ಲಿಲ್ಲ ಅಂದರೆ ಈ ಥರ ನೀವು ಮಿಕ್ಸಿಲಿ ಕೂಡ ಹಾಕೋಬೋದು. ಈ ಥರ ಎಲ್ಲ ಮುರಿಬೇಕು. ಸ್ವಲ್ಪ ಲೈಟಾಗಿ ಕೂಲ್ ಆಗಬೇಕು ಈ ರೊಟ್ಟಿ. ಕೂಲ್ ಆದಮೇಲೆ ಮಿಕ್ಸಿ ಮಾಡ್ಕೋಬೇಕು. ಈ ಥರ ನೋಡಿ ಚಿಕ್ಕದು ಮಾಡ್ಕೋಬೇಕು ರೊಟ್ಟಿನ. ಕೊಬ್ಬರಿ, ಪುಟಾಣಿ, ಸೋಂಪು ಮತ್ತು ಬೆಲ್ಲ, ಗೋಧಿ ಹಿಟ್ಟು, ಚಿರೋಟಿ ರವೆ ಎಲ್ಲ ಫುಲ್ ಹೆಲ್ದಿ ಫುಡ್ ಇದು. ನೀವು ಎಲ್ಲಾದರೂ ಪಿಕ್ನಿಕ್ ಹೋಗ್ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಬ ಫುಡ್ಡು ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ಕೇಳೋದಿಲ್ಲ ಇದು. ಯಾಕಂದರೆ ಫುಲ್ ಡ್ರೈ ಆಗಿರುತ್ತಲ್ಲ ಊಟ, ಅದ್ರ ಸಲುವಾಗಿ ಬೇಗ ಕೇಳೋದಿಲ್ಲ. ಇದ್ರ ಜೊತೆ ಸ್ವಲ್ಪ ಸೋಂಪು ಹುರ್ಕೋತಾ ಇದ್ದೀವಿ. ಸೋಂಪು ಹುರಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ವಿ ಮತ್ತು ಬೆಲ್ಲ ಕೂಡ ಅರ್ಧ kg ಪುಡಿ ಈ ಥರ ಪುಡಿ ಮಾಡ್ಕೋಬೇಕು. ನೀವು ಈ ಥರ ಪುಡಿ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಈ ಥರ ಮುರ್ಕೊಂಡಿಲ್ಲ, ಇದು ಮಿಕ್ಸಿ ಮಾಡ್ಕೋಬೇಕು ನಾವು. ಪುಟಾಣಿ ಫುಲ್ ಹಂಗೆ ಹಪ್ಟ ಹಾಕಬೇಕು. ಯಾವುದೇ ರುಬ್ಬೋದೇನೆ ಬೇಡ, ಹಂಗೆ ಹಾಕಬೇಕು ಡೈರೆಕ್ಟಾಗಿ. ಒಂದು ಮುಷ್ಟಿಯಷ್ಟು ಈ ಥರ ಮಿಕ್ಸಿ ಮಾಡ್ಕೊತಾ ಇದ್ದೀವಿ ನೋಡಿ. ಒಳಕಲ್ಲಿದ್ದರೆ ಒಳಕಲ್ಲೆಲ್ಲ ಕುಟ್ಬೋದು ನೀವು. ಈ ಥರ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೋದು ನಾವು.
ನೋಡಿ ಈ ಥರ ಪುಡಿ ಪುಡಿ ಮಾಡ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ. ಮೀಡಿಯಮಾಗಿ ಮಾಡ್ಕೋಬೇಕು, ತುಂಬ ಸಣ್ಣಗೆ ಮಾಡಬಾರ್ದು. ತುಂಬ ಸಣ್ಣ ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟೊಂದು. ಈಗ ನೋಡಿ ಇವಾಗ ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬೆಲ್ಲದ ಜೊತೆ ಪುಟಾಣಿ ಕೂಡ ಹಾಕ್ತಾಯಿದ್ದೀವಿ. ಇವೆಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಪುಟಾಣಿ ಹಾಕ್ಕೊಂಡಿದ್ದೀವಿ ಮತ್ತು ಸೋಂಪು ಕೂಡ ಹಾಕೋತಿದ್ದೀವಿ ಇದರಲ್ಲಿ. ಮತ್ತು ಏಲಕ್ಕಿ ಪೌಡ್ರು 1 ಟೀ ಸ್ಪೂನಷ್ಟು, ಸೋಂಪು 3-4 ಮತ್ತು ಕೊಬ್ಬರಿ ಅರ್ಧ ಕೊಬ್ಬರಿ ಹಾಕ್ಕೊಳ್ತಾಯಿದ್ದೀವಿ ಇಲ್ಲಿ. ನಮಗೆ ಇದಕ್ಕೆ ಅರ್ಧ kg ಬೆಲ್ಲ ಸಾಕು. ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀವಿ ನೋಡಿ. 2 ಟೀ ಸ್ಪೂನಷ್ಟು ಸೋಂಪು, 4-5 ಟೀ ಸ್ಪೂನಷ್ಟು ಪುಟಾಣಿ ಇರಬೇಕು. ಎಲ್ಲ ಅರ್ಧ ಟೀ ಸ್ಪೂನು ಏಲಕ್ಕಿ ಪೌಡ್ರು ಎಲ್ಲ ಸೇರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀವಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು, ಮಾಲ್ದಿ ಫೈನಲ್ ಆಯಿತು. 4-5 ದಿವಸ ಸ್ಟೋರೇಜ್ ಮಾಡಿ ಇಡ್ಬೋದು. ನೋಡಿ ಯಾವ ಥರ ಬಂತು ಮಾಲ್ದಿ. ಇವಾಗ ನೋಡೋಣ ಮಾವಿನಕಾಯಿ ರಸ ಮಾಡೋದು. ನಾವು ಮಾವಿನಕಾಯಿ ಸೀಸನಲ್ಲಿ ಮಾಡ್ತಾ ಇದ್ದೀವಿ. ಮಾವಿನಕಾಯಿ ರಸದ ಜೊತೆಗೆ ನಾವು ಮಾಲ್ದಿ ಈ ಥರ ಮಾವಿನಕಾಯಿ ಕಟ್ ಮಾಡ್ಕೊತಾ ಇದ್ದೀವಿ. ನಿಮ್ಮ ಮಾವಿನಕಾಯಿ ಸೀಸನ್ ಇಲ್ಲಾಂದರೆ ಹಾಲು ತುಪ್ಪ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅದು. ಸೀಸನ್ ವೈಸು, ಸೀಸನ್ ಇಲ್ಲಾಂದರೆ ಅದು, ಸೀಸನ್ ಇದ್ದರೆ ಇದು ಚೆನ್ನಾಗಿರುತ್ತೆ. ಮಾವಿನಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡ್ಬೇಕು. ಇದಕ್ಕೆ ಸಕ್ಕರೆನ ಹಾಕೊಳ್ಳಿ, ಬೆಲ್ಲನ ಹಾಕ್ಕೋಬೋದು. ಯಾವುದೊಂದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬರುತ್ತೆ. ಲೈಟಾಗಿ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ. ಹಿಂಗೆ ಒಂದು ಮಾವಿನ ಹಣ್ಣೇನು ಮಾಡ್ತಾಯಿದ್ದೀವಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಇದು ಮಾವಿನಕಾಯಿ ರಸ ರೆಡಿ ಆಗುತ್ತೆ. ಈ ಥರ ನಾವು ಮಾವಿನಕಾಯಿ ರಸ ಮತ್ತು ಮಾಲ್ದಿ ಮಾಡಿದ್ದೀವಿ. ಮಾವಿನಕಾಯಿ ರಸ ಕೂಡ ರೆಡಿ ಆಯ್ತು ನಮ್ಮದು. ಇದಕ್ಕೇನಿಲ್ಲ, ಇವಾಗ ಸರ್ವ್ ಮಾಡ್ಕೊಂಡ್ಬಿಟ್ಟು ತಿನ್ನೋದಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು